ನ್ಯೂಸ್ ವರದಿ. ಮಾರ್ಚ್ 2026ರಲ್ಲಿ ಕರ್ನಾಟಕದಲ್ಲಿ ವಾಣಿಜ್ಯ ಎಲ್ಪಿಜಿ, ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗಳ ತೀವ್ರ ಕೊರತೆಯಿಂದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಇರಾನ್-ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಆಮದು ವ್ಯತ್ಯಯವಾಗಿ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿದೆ. ಇದರಿಂದ ಅನೇಕ ಹೋಟೆಲ್ಗಳು ಮುಚ್ಚುವ ಭೀತಿಯಲ್ಲಿದ್ದು, ದೋಸೆ, ಪೂರಿ, ರೊಟ್ಟಿಗಳಂತಹ ಅಡುಗೆಗೆ ಸೌದೆ ಒಲೆಯನ್ನು ಬಳಸುತ್ತಿದ್ದಾರೆ. ಬಂಗಾರಪೇಟೆ ಪಟ್ಟಣದಲ್ಲಿ ಕುವೆಂಪು ವೃತ್ತದಲ್ಲಿ ಶಿವು ಹೋಟೆಲ್ ಎದುರು ಸಿಲಿಂಡರ್ ಕೊರತೆ, ಗ್ರಾಹಕರು ಸಹಕರಿಸಿ ಎಂಬ ಫಲಕಗಳು ಕಂಡುಬರುತ್ತಿವೆ. ಹತ್ತಾರು ಖಾದ್ಯಗಳನ್ನು ಮಾಡುತ್ತಿದ್ದ ಹೋಟೆಲ್ಗಳಲ್ಲಿ ಈಗ ರೈಸ್ ಬಾತ್, ಅನ್ನ ಸಾಂಬಾರ್ ಮಾತ್ರ ತಯಾರಿಸಲಾಗುತ್ತಿದೆ. ನಗರದಲ್ಲಿ ವಾರಾಂತ್ಯದಲ್ಲಿ ಗ್ರಾಹಕರಿಂದ ಅಡುಗೆ ಅನಿಲ ಹೆಚ್ಚು ಬಳಕೆಯಾಗುವ ಪದಾರ್ಥಗಳ ತಯಾರಿಕೆಯನ್ನೇ ಕೈಬಿಟ್ಟಿದ್ದಾರೆ. ಸಣ್ಣ, ಮಧ್ಯಮ ಹೋಟೆಲ್ಗಳಲ್ಲಿ ಸೌದೆ ಬಳಸಲಾಗುತ್ತಿದೆ. ಹಾಗಾಗಿ ಸೌದೆಗೆ ಬೇಡಿಕೆ ಹೆಚ್ಚಾಗಿ, ಅವುಗಳ ಬೆಲೆಯಲ್ಲೂ ಏರಿಕೆಯಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಗರಕ್ಕೆ ಸೌದೆ ತರಿಸಲಾಗುತ್ತಿದೆ. ಕ್ವಿಂಟಲ್ಗೆ 3,500ಕ್ಕೆ ಸಿಗುತ್ತಿದ್ದ ಸೌದೆ, ಈಗ 4,000ರಿಂದ 5,000ಕ್ಕೆ ಏರಿಕೆಯಾಗಿದೆ. ಎಲ್ಪಿಜಿ ಸಿಲಿಂಡರ್ಗಳಲ್ಲಿ ಅಡುಗೆ ಮಾಡಿ ರೂಢಿಯಾಗಿದ್ದ ಸಿಬ್ಬಂದಿಯು, ಈಗ ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಲು ಕಷ್ಟಪಡುತ್ತಿದ್ದಾರೆ. ಸಿಲಿಂಡರ್ ಕೊರತೆ ಯಾವತ್ತೂ ಆಗಿರಲಿಲ್ಲ ಎಂದು ಹೋಟೆಲ್ ಮಾಲೀಕರು ಹೇಳಿದರು. ಗ್ಯಾಸ್ ಸ್ಟೌವ್ಗಳಲ್ಲಿ 1-2 ತಾಸುಗಳಲ್ಲಿ ಅಡುಗೆಗಳು ತಯಾರಾಗುತ್ತಿದ್ದವು. ಆದರೆ, ಈಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ. 2,000ಕ್ಕೆ ಸಿಗುತ್ತಿದ್ದ ಸೌದೆ ಒಲೆಗಳು, ಈಗ 4,000ದಿಂದ 5,000ಕ್ಕೆ ಹೆಚ್ಚಳವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 1,800 ರೂಪಾಯಿ. ಆದರೆ, ಕಾಳಸಂತೆಯಲ್ಲಿ 3,000ದಿಂದ 4,000ಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಯುದ್ಧ ಆರಂಭವಾದ ಬಳಿಕ ಏಜೆನ್ಸಿಯವರು ಮೊಬೈಲ್ ಕರೆ ಸ್ವೀಕರಿಸುತ್ತಿಲ್ಲ. ಕಾಫಿ ಟೀ ಅಂಗಡಿ, ಬಂಗಾರಪೇಟೆ ಪ್ರಸಿದ್ಧವಾದ ಪಾನಿಪುರಿ, ಗೋಬಿ ಮಂಚೂರಿ, ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳ ಮಾಲೀಕರು ದುಬಾರಿ ಹಣ ಕೊಟ್ಟು ಸಿಲಿಂಡರ್ ಖರೀದಿಸಲು ಸಾಧ್ಯವೇ? ಬಂಗಾರಪೇಟೆ ಪಟ್ಟಣದಲ್ಲಿ ಹಳೆ ಕಾಲದ ಸೌದೆ ಒಲೆಯಲ್ಲಿ ಟೊಮೆಟೊ ಬಾತು, ಚಪಾತಿ, ದೋಸೆ, ಪೂರಿ, ಅನ್ನ ಸಾಂಬಾರು, ಇಡ್ಲಿ, ಪೊಂಗಲ್, ಮಸಾಲ ವಡೆ, ಉದ್ದಿನ ವಡೆ ತಯಾರು ಮಾಡಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಮತ್ತು ಸಹಾಯಕರು, ಆಟೋ ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ಹಳ್ಳಿಯಿಂದ ಬಂದರೂ ಆಸ್ಪತ್ರೆಗೆ ಊಟಕ್ಕೆ ಪರದಾಡುವ ನೋಡಿ. ಶಿವು ಹೋಟೆಲ್ ಮಾಲೀಕರು ಅವರು ಗ್ರಾಹಕರಿಗೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇದು ಶಿವು ಹೋಟೆಲ್ ಮಾಲೀಕರು ಹೇಳಿದರು.